WPL 2026 ಬಗ್ಗೆ ಬಿಗ್ಗೆಸ್ಟ್ ಅಪ್ಡೇಟ್ಸ್ ಯಾವಾಗ ಮೆಗಾ ಆಕ್ಷನ್ ಆಗುತ್ತೆ ಮತ್ತು WPL 2026 ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಇದೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಮುಂಚೆ ಪ್ರತಿಯೊಬ್ಬ WPL ಫ್ಯಾನ್ಸ್ ವಿಡಿಯೋನ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಈ ವರ್ಷ WPL ಯಾಕಪ್ಪ ಸ್ಪೆಷಲ್ ಅಂತ ಕೇಳಿದ್ರೆ ಗುರು, ಈ ವರ್ಷ WPL ನಲ್ಲಿ ಮೆಗಾ ಆಕ್ಷನ್ ಇದೆ. ಸೊ ಮೆಗಾ ಆಕ್ಷನ್ ಅಂದ್ರೆ ಅದು ಮಾತ್ರ ಡಬಲ್ ಧಮಾಕ ಇದ್ದಂಗೆ. ಸೊ ಲಾಸ್ಟ್ ವರ್ಷ ಯಾರೆಲ್ಲ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಅವರಿಗೆ ಡೆಫಿನೆಟ್ ಆಗಿ ಆ ಟೀಮ್ ದವರು ರಿಟರ್ನ್ ಮಾಡ್ತಾರೆ. ಬಟ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಬಿಗ್ ಪ್ಲೇಯರ್ ಹೊರಗಡೆ ಬರೋದು ಗ್ಯಾರಂಟಿ. ಆದ್ರೆ ಯಾವ ಟೀಮ್ಗೆ ಯಾವ ಪ್ಲೇಯರ್ ಹೋಗ್ತಾರೆ ಅದ್ರ ಬಗ್ಗೆ ನಾನು ಕನ್ಫರ್ಮ್ ಆಗಿ ಹೇಳೋಕೆ ಬರಲ್ಲ. ಅದ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ. ಬಟ್ ಆಕ್ಚುಲಿ ಈ ಒಂದು ಮೆಗಾ ಆಕ್ಷನ್ ಮುಂಚೆ ಪ್ಲೇಯರ್ಸ್ ಗೆ ಒಂದು ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್ ಯಾವ್ದಪ್ಪ ಅಂದ್ರೆ ಪ್ಲೇಯರ್ಸ್ ತಮ್ಮ ವರ್ತ್ ಅನ್ನು ಪ್ರೂವ್ ಮಾಡಬೇಕು. ನಾವು ಆ ಒಂದು WPL ಮೆಗಾ ಆಕ್ಷನ್ ಅಲ್ಲಿ ಜಾಸ್ತಿ ಕೋಟಿಗೆ ಹೋಗ್ಬೇಕು, ಎಲ್ಲಾ ಟೀಮ್ ದವರು ನಮ್ಮ ಮೇಲೆ ಬಿಡ್ ಮಾಡಬೇಕು ಅಂತ ಆ ಒಂದು ಡ್ರೀಮ್ ಇದ್ರೆ ನಿಮ್ಗೋಸ್ಕರ ಒಂದು ಬಿಗ್ ಪ್ಲಾಟ್ಫಾರ್ಮ್ ಇದೆ, ಅದೇ ವುಮೆನ್ಸ್ ವರ್ಲ್ಡ್ ಕಪ್. ಸೊ ಈ ಒಂದು ವುಮೆನ್ಸ್ ವರ್ಲ್ಡ್ ಕಪ್ ಸೆಪ್ಟೆಂಬರ್ 30ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಮತ್ತು ಎಂಡ್ ಆಗೋದು ನವೆಂಬರ್ 2ಕ್ಕೆ. ಈ ಟೂರ್ನಮೆಂಟ್ ಅಲ್ಲಿ ಯಾವ್ದಾದ್ರು ಆ ಪ್ಲೇಯರ್ ಒಂದು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟು ಆ ಒಂದು ಟೂರ್ನಮೆಂಟ್ ಅಲ್ಲಿ ಮ್ಯಾಜಿಕ್ ಮಾಡಿದ್ರೆ ಡೆಫಿನೆಟ್ ಆಗಿ ಆ ಒಂದು WPL ಮೆಗಾ ಆಕ್ಷನ್ ಅಲ್ಲಿ ದಂಡ ಯಾತ್ರೆ ಮಾಡೋದು ಕನ್ಫರ್ಮ್. ಹಾಗಾದ್ರೆ ಈ WPL 2026 ಮೆಗಾ ಆಕ್ಷನ್ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ ನಮ್ಗೆ ಎಕ್ಸಾಕ್ಟ್ಲಿ ಯಾವ ಡೇಟಿಗೆ ಅಂತೇಳಿ ಆ ಒಂದು ಇನ್ಫಾರ್ಮೇಶನ್ ಇಲ್ಲ. ಬಟ್ ಆಸ್ ಪರ್ ರಿಪೋರ್ಟ್ ನ ಪ್ರಕಾರ WPL 2026 ಮೆಗಾ ಆಕ್ಷನ್ ನಡೆಯುವುದು ನವೆಂಬರ್ ಮಂತ್ ಅಲ್ಲಿ ಅಂತೇಳಿ ಒಂದು ರಿಪೋರ್ಟ್ ಇದೆ. ಯಾಕೆಂದ್ರೆ ವುಮೆನ್ಸ್ ವರ್ಲ್ಡ್ ಕಪ್ ನವೆಂಬರ್ 2ಕ್ಕೆ ಎಂಡ್ ಆಗ್ತಾ ಇದೆ. ಸೊ ಮೇ ಬಿ ಒಂದು ವೀಕ್ ಆದ್ಮೇಲೆ ಈ ಒಂದು ಮೆಗಾ ಆಕ್ಷನ್ ಇರುವಂತಹ ಚಾನ್ಸ್ ಇದೆ. ಅಂದ್ರೆ ನವೆಂಬರ್ 10 ಅಥವಾ ನವೆಂಬರ್ 12ಕ್ಕೆ ಈ ಒಂದು ಮೆಗಾ ಆಕ್ಷನ್ ನಡೆಯುವಂತಹ ಚಾನ್ಸ್ ಇದೆ. ನೆಕ್ಸ್ಟ್ ಈ WPL 2026 ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಕ್ರಿಕ್ ಬಜ್ ರಿಪೋರ್ಟ್ ನ ಪ್ರಕಾರ ಈ ವರ್ಷ ಅಂದ್ರೆ WPL 2026 ನಡೆಯುವುದು ಸೊ ಅರ್ಲಿಯರ್ ಆಗಿ ಸ್ಟಾರ್ಟ್ ಆಗ್ತಿದೆ. ಅಂದ್ರೆ ಲಾಸ್ಟ್ 3 ಸೀಸನ್ ಫೆಬ್ರವರಿ ಮಂತ್ ಅಲ್ಲಿ ಸ್ಟಾರ್ಟ್ ಆಗಿತ್ತು. ಬಟ್ ನೆಕ್ಸ್ಟ್ WPL 2026 ಸ್ವಲ್ಪ ಬೇಗನೆ ಸ್ಟಾರ್ಟ್ ಆಗ್ತಾ ಇದೆ. ಅದು ಜನವರಿ ಫಸ್ಟ್ ವೀಕ್ ಅಲ್ಲಿ ಈ WPL 2026 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಕ್ರಿಕ್ ಬಜ್ ರಿಪೋರ್ಟ್ ಮಾಡಿದೆ. ಯಾಕಪ್ಪ ಇಷ್ಟು ಬೇಗ ಅಂತ ಕೇಳಿದ್ರೆ ಸೊ ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ T20 ವರ್ಲ್ಡ್ ಕಪ್ ಇದೆ. T20 ವರ್ಲ್ಡ್ ಕಪ್ ಫೆಬ್ರವರಿ 8ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಮ್ಮ BCCI ದವರು ಆ ಒಂದು ವರ್ಲ್ಡ್ ಕಪ್ ಗೆ ಯಾವುದೇ ರೀತಿಯಾದ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತೇಳಿ WPL 2026 ಜನವರಿ ಫಸ್ಟ್ ವೀಕ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದಾರೆ. ಬಟ್ ಎಕ್ಸಾಕ್ಟ್ಲಿ ಪರ್ಟಿಕ್ಯುಲರ್ ಆಗಿ ಡೇಟ್ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಬಟ್ ಜನವರಿ ಫಸ್ಟ್ ವೀಕ್ ಅಂತೇಳಿ ಒಂದು ಅಪ್ಡೇಟ್ ಇದೆ. ಸೊ ಜನವರಿ ಫಸ್ಟ್ ವೀಕ್ ಅಂದ್ರೆ 1 to 7 ಈ ಡೇಟ್ ಒಳಗೆ WPL 2026 ಸ್ಟಾರ್ಟ್ ಆಗುತ್ತೆ. ಆದ್ರೆ ರೂಲ್ಸ್ ಹೇಗಿರ್ತವೆ ಮತ್ತು ಈ ಟೂರ್ನಮೆಂಟ್ ಗೆ ಯಾವೆಲ್ಲ ವೆನ್ಯೂಸ್ ನ ಫಿಕ್ಸ್ ಮಾಡ್ತಾ ಇದ್ದಾರೆ ಅದು ಮುಂದೆ ನಮಗೆ ಅಪ್ಡೇಟ್ ಬರುತ್ತೆ. ಸೊ ಪ್ರತಿಯೊಬ್ಬ WPL ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಈಚ್ ಅಂಡ್ ಎವ್ರಿ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಸೊ ರಿಟೆನ್ಷನ್ ಪಾಲಿಸಿ ಹೇಗಿರುತ್ತೆ? ಸೊ ನನ್ನ ಪ್ರಕಾರ ಈ ಒಂದು WPL 2026 ಮಿನಿ ಆಕ್ಷನ್ ಗೆ ಡೆಫಿನೆಟ್ ಆಗಿ ಒಂದು 5 ರಿಟೆನ್ಷನ್ ಪಾಲಿಸಿನ ಕೊಡಬಹುದು. ಇದರಲ್ಲಿ 2 ಫಾರಿನ್ ಪ್ಲೇಯರ್ ನ ಮತ್ತು 3 ಇಂಡಿಯನ್ ಪ್ಲೇಯರ್ ನ ರಿಟರ್ನ್ ಮಾಡ್ಕೋಬಹುದು ಅಂತೇಳಿ ಈ ಒಂದು ರೂಲ್ಸ್ ನ ಕೊಡಬಹುದು. ಸೊ ಪ್ರತಿಯೊಬ್ಬ WPL ಫ್ಯಾನ್ಸ್ ನೀವೇನಂತೀರಾ? ರಿಟೆನ್ಷನ್ ಪಾಲಿಸಿ ಯಾವ ರೀತಿ ಇರಬೇಕು? ಪ್ರತಿಯೊಬ್ಬ WPL ಫ್ಯಾನ್ಸ್ ಕಮೆಂಟ್ ಮಾಡಿ. ಮತ್ತು RTM ಕಾರ್ಡ್ ಏನಾದ್ರು ರೂಲ್ಸ್ ಇರ್ತಾವ ಅಥವಾ ಅನ್ಕ್ಯಾಪ್ಡ್ ಪ್ಲೇಯರ್ ರೂಲ್ಸ್ ಇರ್ತಾವ ಅಂತೇಳಿ ನಮಗೆ ಮುಂದೆ ಒಂದು ಅಪ್ಡೇಟ್ ಬರುತ್ತೆ. ಆ ಒಂದು ಅಪ್ಡೇಟ್ ಬಂದ್ರೆ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಸೊ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನೇನು ನೋಡಿದ್ರು ಪ್ರತಿಯೊಬ್ಬ WPL ಫ್ಯಾನ್ಸ್ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲಾ ಕ್ವಶನ್ ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.